ವೇದ ಭಾರತಿ ಹಾಸನದ ಪ್ರೇರಿತವಾದಂತಹ ಈ ಅಗ್ನಿಹೋತ್ರ ಕಲಿಕೆಯಲ್ಲಿ ನಿರತರಾದಂತಹ ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರಗಳು. ನಮ್ಮೆಲ್ಲರಿಗೂ ಈ ಅಗ್ನಿಹೋತ್ರ ಕಲಿಯೋದಕ್ಕೆ ಪ್ರೇರಿಸುತ್ತಿರುವಂತಹ ಶ್ರೀ ಹರಿಹರಪುರ ಶ್ರೀಧರಜಿ ಅವರಿಗೆ ನನ್ನ ನಮಸ್ಕಾರಗಳು. ಕಳೆದ ಕೆಲವು ವಾರಗಳಿಂದ ನಾವು ಇಲ್ಲಿ ಸೇರ್ತಾ ಇದ್ದೀವಿ, ಅಗ್ನಿಹೋತ್ರ ಕಲಿತಾ ಇದ್ದೀವಿ. ಜೊತೆಗೆ ವೇದ ಸಾಹಿತ್ಯದ ಅಂತರರ್ಥ ಅರ್ಥ ಮಾಡ್ಕೊಳ್ಳೋದಕ್ಕೂ ಕೂಡ ಪ್ರಯತ್ನ ಮಾಡ್ತಾ ಇದ್ದೀವಿ. ಬಹಳ ಸರಳವಾಗಿ, ತುಂಬಾ ಟೆಕ್ನಿಕಲ್ ವಿಷಯಕ್ಕೆ ಹೋಗದೇನೆ, ಸಾಮಾನ್ಯವಾಗಿ ಪಾರಂಪರಿಕವಾಗಿ ವೇದ ಕಲಿಸುವುದು ಅಂತ ಹೇಗಂತಂದ್ರೆ, ವೇದದ ಮಂತ್ರಗಳನ್ನು ಹೇಳ್ಕೊಡ್ತಾರೆ. ಆ ಮೊದಲು ಪದಪಾಠ, ಆಮೇಲೆ ಸಂಹಿತಾ ಪಾಠ, ಆ ನಂತರ ಅನ್ವಯ, ಅದರಲ್ಲಿರುವಂತಹ ಒಂದೊಂದು ಶಬ್ದಗಳನ್ನು ತೆಗೆದುಕೊಂಡು ಆ ಶಬ್ದ ವ್ಯಾಕರಣದಿಂದ ಹೇಗೆ ಉತ್ಪತ್ತಿಯಾಯಿತು, ಆ ಶಬ್ದದ ಅರ್ಥ ಏನು, ಮತ್ತು ಒಂದು ಶಬ್ದಕ್ಕೆ ಒಂದೇ ಅರ್ಥ ಇರಲ್ಲ. ನೀವು ನಿಘಂಟಿಗೆ ಹೋದ್ರೆ ಒಂದು ಶಬ್ದಿಗೆ ಅನೇಕ ಅರ್ಥಗಳಿರ್ತವೆ. ಒಂದೊಂದು ಅರ್ಥವೂ ಕೂಡ ಅದರ ಕಂಟೆಕ್ಸ್ಟ್, ಅದರ ಪ್ರಸಂಗಕ್ಕೆ ತಕ್ಕ ಹಾಗೆ ಯಾವ ಅರ್ಥ ಇದರಲ್ಲಿ ಬರ್ತದೆ ಅಂತ ಅನ್ನೋದು ವಿದ್ಯಾರ್ಥಿ ತಿಳಿದುಕೊಂಡು ಇರಬೇಕಾಗ್ತದೆ. ಹಾಗೆ ಅದನ್ನು ಅಪ್ಲಿಕೇಶನ್ ಅಂತ ಹೇಳ್ತಾರೆ. ಆ ನಂತರ ಶಿಕ್ಷಾ, ವ್ಯಾಕರಣ, ನಿರುಕ್ತ, ಛಂದಸ್ಸು, ಈ ಎಲ್ಲ ಅಂಶಗಳನ್ನು ತಿಳಿಸಿಕೊಡ್ತಾರೆ. ಆದರೆ ನಮ್ಮ ಶ್ರೀಧರ್ಜಿ ಏನ್ ಮಾಡಿದ್ರು, ಈಗ ಕಾರುಗಳು ಬರ್ತಾವೆ, ನೀವು ನೋಡಿರಬಹುದು, ಆಟೋಮೆಟಿಕ್ ಕಾರು ಅಂತ. ಸೊ ನೀವು ಕೈಯಿಂದ ಇಟ್ಕೊಂಡು 1, 2, 3, 4 ಗೇರ್ ಹಾಕೋದು ಬೇಕಾಗಿಲ್ಲ, ಕ್ಲಚ್ ಅದಮ್ಮಿ ಬೇರೆ ಗೇರ್ ಹಾಕೋದು ಬೇಕಾಗಿಲ್ಲ. ಸುಮ್ಮನೆ ಕೀ ಆನ್ ಮಾಡಿದ್ರೆ ಅದು ತನ್ನ ಪಾಡಿಗೆ ತಾನು ಗೇರ್ಗಳನ್ನು ಅವಶ್ಯಕತೆಗೆ ತಕ್ಕ ಹಾಗೆ, ಅದರ ಸ್ಪೀಡಿಗೆ ತಕ್ಕ ಹಾಗೆ ಬದಲಾಯಿಸಿಕೊಳ್ತದೆ ಕಾರು. ಆ ರೀತಿ ವೇದ ಮಂತ್ರಗಳು ನೇರವಾಗಿ ನಮ್ಮ ಜೀವನಕ್ಕೆ ಅನ್ವಯ ಆಗುವುದು ಹೇಗೆ, ಫೈನಲಿ ಏನ್ ಮಾಡಿದ್ರು ಅದೇ ಇಂಪಾರ್ಟೆಂಟ್. ನನ್ನ ಜೀವನಕ್ಕೆ ಒಂದು ವೇದ ಮಂತ್ರ ಹೇಗೆ ಅಪ್ಲೈ ಆಗುತ್ತೆ, ಅದನ್ನು ಬಳಸಿಕೊಂಡು ಒಂದು ವೇದ ಮಂತ್ರ ಮತ್ತು ಅದು ನಮಗೆ ತಿಳಿಸುವಂತಹ ಜ್ಞಾನ, ಇವುಗಳನ್ನು ಬಳಸಿಕೊಂಡು ನಾನು ಜೀವನದಲ್ಲಿ ಸರ್ವತೋನ್ಮುಖ ಪ್ರಗತಿಯನ್ನು ಸಾಧಿಸುವುದು ಹೇಗೆ, ಈಗಿರುವ ಹಂತದಿಂದ ಇನ್ನೂ ಮೇಲಕ್ಕೆ ಹೋಗುವುದು ಹೇಗೆ, ಈಗಿರುವ ನನ್ನ ಪರಿಮಿತಿಗಿಂತ ನಾನು ಜೀವನದಲ್ಲಿ ವಿಶಾಲ ಆಗುವುದು ಹೇಗೆ, ಈ ಎಲ್ಲ ಸಂಗತಿಗಳನ್ನು ವೇದಗಳು ಕೊಡ್ತವೆ. ಆರಂಭದಲ್ಲಿ ನಾವು ಚಿಂತನೆ ಮಾಡಿದ್ದೀವಿ, ಏನಂದ್ರೆ ವೇದ ಮಂತ್ರಗಳು ಯಾವುದೋ ಕೆಲವು ಮದುವೆ, ಮುಂಜಿವೆ, ಉಪನಯನ, ಯಜ್ಞ, ಯಾಗಾದಿಗಳಲ್ಲಿ ಏನೋ ಪುರೋಹಿತರು ಹೇಳುವಂತಹ ಕೆಲವು ಶ್ಲೋಕಗಳಲ್ಲ. ಒಂದೊಂದು ಮಂತ್ರವೂ ಕೂಡ ವ್ಯಕ್ತಿಯ ಅಂತಃಸತ್ವವನ್ನು ವರ್ಧನೆ ಮಾಡುವುದಕ್ಕೆ ಇರುವಂತಹ ಒಂದು ಅತ್ಯಂತ ಶ್ರೇಷ್ಠವಾದಂತಹ ಸಾಧನ. ಇಟ್ ಇಸ್ ನಾಟ್ ಎನ್ ಆರ್ಡಿನರಿ ಸಾಧನ. ಅದಕ್ಕೆ ನಾನು ಕಳೆದ ಸಾರಿ ನಿಮ್ಗೆ ಹೇಳಿದ್ದೆ, ಅಣುಗಳ ಬಗ್ಗೆ ಹೇಳಿದೆ, ಆಟಮ್ ಬಗ್ಗೆ ಹೇಳಿದ್ದೆ. ಒಂದು ಸಣ್ಣ ಅಣು, ಕಣ್ಣಿಗೆ ಕಾಣದಂತಹ ಒಂದು ಅಣುವಿನಿಂದ ಇಡೀ ನಮ್ಮ ರಾಜ್ಯಕ್ಕೆ ಬೇಕಾಗುವಂತ ಎಲೆಕ್ಟ್ರಿಸಿಟಿ ಉತ್ಪಾದನೆ ಮಾಡಬಹುದು. ಅಷ್ಟು ಶಕ್ತಿ ಇರ್ತದೆ, ಪೊಟೆನ್ಶಿಯಾಲಿಟಿ ಇರ್ತದೆ, ಶಕ್ತಿ ಇರ್ತದೆ. ಹಾಗೆ ಒಂದೊಂದು ಮಂತ್ರವೂ ಕೂಡ ಅದರೊಳಗೆ ಅಪಾರವಾದಂತಹ, ಅಸಾಧ್ಯವಾದಂತಹ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಅದು ಅಪ್ಲೈ ಮಾಡಬೇಕಾದ್ರೆ, ಅಣು ಎಲ್ಲೋ ಇದ್ದರೆ ಅದು ಬಾಂಬ್ ಆಗಲ್ಲ. ಅಣು ಬಾಂಬ್ ಆಗಬೇಕಾದ್ರೆ ಅದಕ್ಕೊಂದು ಫ್ಯೂಷನ್ ಇರಬೇಕು. ಅಣು ಅದು ಒಂದು ಬಾಂಬಿನ ರೀತಿಯಲ್ಲಿ ಕೆಲಸ ಮಾಡಬೇಕಾದ್ರೆ ಹೇಗೆ ಅದಕ್ಕೆ ಅನೇಕ ಸಂಗತಿಗಳನ್ನು ಜೋಡಿಸ್ಕೊಂಡಿರ್ತವೆ, ಹಾಗೆ ನಾವು ಇದನ್ನು ಅರ್ಥ ಮಾಡ್ಕೊಂಡಿರ್ಬೇಕು. ಅರ್ಥ ಮಾಡ್ಕೊಂಡಾಗ ಮಾತ್ರ ಅದು ನಮಗೆ ಉಪಯೋಗ ಆಗುತ್ತೆ. ವೇದದಲ್ಲಿಯೇ ಹೇಳ್ತಾರೆ, ಮಂತ್ರಗಳನ್ನು ಅರ್ಥ ಮಾಡಿಕೊಳ್ಳದೆ ಪಠಿಸುವಂಥದ್ದು ಎದಕ್ಕೆ ಸಮ ಅಂತ ಹೇಳಿದ್ರೆ, ಒಂದು ಕತ್ತೆ ಶ್ರೀಗಂಧದ ಮರಗಳನ್ನು ತನ್ನ ಹೆಗಲ ಮೇಲೆ ಹೊತ್ಕೊಂಡು ಹೋಗಿ ನಡೆದ ಹಾಗೆ ಅಂತ.
ಕತ್ತೆಗೆ ಶ್ರೀಗಂಧದ ಮಹತ್ವ ಗೊತ್ತಿಲ್ಲ. ಅದು ಬೇವಿನ ಕಟ್ಟಿಗೆ ಇಟ್ಟರು ಅದಕ್ಕೆ ಒಂದೇ, ಶ್ರೀಗಂಧದ ಮರದ ತುಂಡುಗಳನ್ನು ಇಟ್ಟರು ಅದಕ್ಕೆ ಒಂದೇನೆ. ಗಂಧದ ಮರ ಇಟ್ಟರು ಅದಕ್ಕೆ ಭಾರ, ಬೇವಿನ ಮರ ಇಟ್ಟರು ಅದಕ್ಕೆ ಭಾರ, ಅದಕ್ಕೊಂದು ಭಾರ ಅಷ್ಟೆ. ಹಾಗೆ ನಾವು ಅರ್ಥ ಮಾಡಿಕೊಳ್ಳದೆ ವೇದಗಳನ್ನು ವೇದ ಮಂತ್ರಗಳನ್ನು ಪಠನ ಮಾಡ್ತಿದ್ರೆ ಅದು ನಮಗೆ ಒಂದು ಕೇವಲ ಹೊರೆ, ಒಂದು ಟೈಮ್ ಪಾಸ್ ಅಥವಾ ವೇಸ್ಟ್ ಆಫ್ ಟೈಮ್ ಅಂತ ವೇದದ ಋಷಿಗಳೇ ಹೇಳಿದ್ದಾರೆ. ಹಾಗಾಗಿ ನಾವು ಅದರ ಅರ್ಥವನ್ನು ತಿಳಿದುಕೊಳ್ಬೇಕು. ಮತ್ತು ಈ ಮಂತ್ರದಲ್ಲಿ ಶಕ್ತಿ ಹೇಗೆ ಬಂತು, ಮಂತ್ರದಲ್ಲಿ ಯಾಕೆ ಶಕ್ತಿ ಬಂತು, ಹೇಗೆ ಶಕ್ತಿ ಬಂತು, ಎಷ್ಟು ಬಂತು, ಅದೆಲ್ಲವನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ಬೇಕು. ಆಗ ನಮಗೆ ಅದರ ಮಹತ್ವ ಗೊತ್ತಾಗ್ತದೆ. ಈಗ ಯಾವುದೋ ಒಂದು ನಿಸರ್ಗದ ಒಂದು ವಿಶಿಷ್ಟವಾದ ಕೇಂದ್ರ ಇರುತ್ತೆ, ಅದನ್ನು ನೋಡಿ ಬಂದಂಥವ್ರು ನಮ್ಗೆ ಹೇಳ್ತಾರೆ ಅದು ಹಾಗಿದೆ, ಹೀಗಿದೆ, ಅಷ್ಟು ಅದ್ಭುತವಾಗಿದೆ, ಇಷ್ಟು ಮನೋಹರವಾಗಿದೆ ಅಂತ. ಆದರೆ ಆ ತಕ್ಷಣ ನಮಗೇನು ಮಾಡುತ್ತೆ, ಅದನ್ನು ನೋಡಬೇಕು, ಅದರ ಹತ್ರ ಹೋಗಬೇಕು, ಅದನ್ನು ಅನುಭವಿಸಬೇಕು ಅನ್ನುವ ಕಾತುರತೆ ಉಂಟಾಗುತ್ತೆ. ಮತ್ತು ಅದನ್ನು ನೋಡಿದಾಗ ನಮಗೆ ಒಂದು ಅನುಭೂತಿ ಆಗುತ್ತೆ, ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ವೇದಗಳು ಮಹತ್ವ ಕೊಡುವಂಥದ್ದು ನೀನು ಎಷ್ಟು ಅರ್ಥ ಮಾಡ್ಕೊಂಡಿ ಅನ್ನೋದಕ್ಕಲ್ಲ. ವೇದಗಳು ಇಂಪಾರ್ಟೆನ್ಸ್ ಕೊಡೋದು ಒತ್ತಿ ಹೇಳುವುದು ಎದಕ್ಕಂತ ಹೇಳಿದ್ರೆ, ನೀನು ಅದನ್ನು ಎಷ್ಟು ಮಟ್ಟಿಗೆ ಗ್ರಹಿಸಿ ನಿನ್ನ ಜೀವನಕ್ಕೆ ಅದನ್ನು ಅಪ್ಲೈ ಮಾಡಿಕೊಂಡಿ ಅಂತನ್ನೋದು ವೇದಗಳ ಮಹತ್ವ ಕೊಡ್ತಾರೆ. ಹಾಗಾಗಿ ನಾವು ಈ ಕ್ಲಾಸ್ಗಳಲ್ಲಿ ವಿಶೇಷವಾಗಿ ಇದರ ಕಡೆಗೆ ಹೆಚ್ಚು ಸ್ಟ್ರೆಸ್ ಕೊಟ್ಟು ಅದನ್ನು ಈ ಮಂತ್ರಗಳ ಶಕ್ತಿ ಹೇಗೆ ಬಂತು, ಆ ಪೊಟೆನ್ಷಿಯಾಲಿಟಿ ಹೇಗಿದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಈ ಅರ್ಧ ಗಂಟೆ ಮೀಸಲು ಇರ್ತಾ ಇದ್ದೇವೆ. ಈಗ ಗಾಳಿ ಬೀಸುವಾಗ ಹೇಗೆ ಶಬ್ದ ಮಾಡುತ್ತೆ ಅಂತ ನಾವು ಮಕ್ಕಳಿಗೆ ಕೇಳಿದ್ರೆ ಏನ್ ಹೇಳ್ತಾರೆ, ರೂಮ್ ಅನ್ನುತ್ತೆ ಅಂತ. ನಾವೇ ಅನೇಕ ಸರಿ ಹೇಳ್ತೀವಿ, ಮಕ್ಕಳು ಯಾಕೆ, ನಾವೇ ಗಾಳಿ ರೂಮ್ ಭರ್ರಂತ ಗಾಳಿ ಬೀಸ್ತು ಅಂತ ಹೇಳ್ತೀವಿ. ಸುಮ್ಮನೆ ಗಾಳಿ ಬೀಸ್ತು ಅಂತ ಹೇಳಿದ್ರೆ ಅದರ ಇಂಪಾರ್ಟೆನ್ಸ್ ಗೊತ್ತಾಗೋದಿಲ್ಲ. ಅದಕ್ಕೇನು ಮಾಡ್ತೀವಿ, ಭರ್ರಂತ ಗಾಳಿ ಬೀಸ್ತು ಅಂತ ಹೇಳ್ತೀವಿ. ನೀರು ಹೇಗೆ ಹರಿತದೆ ಅಂತ ಕೇಳಿದ್ರೆ ಶ್ರೂ ಅಂತ ನೀರು ಹರಿತದೆ ಅಂತ ಹೇಳ್ತೀವಿ. ಬೆಂಕಿ ಹೇಗೆ ಉರಿತದೆ ಅಂತ ಅತಿಶಯೋಕ್ತಿ ಮಾಡಿ ಬೆಂಕಿ ಹೇಗೆ ಉರಿತದೆ ಅಂತ ಹೇಳೋದಕ್ಕೆ ಏನ್ ಮಾಡ್ತೀವಿ, ಧಗಧಗ ಅಂತ ಉರಿತು. ಅದೇ ಧಗಧಗ ಅನ್ನೋದು ಶಬ್ದನ ಯಾವ್ದಾದ್ರು ಡಿಕ್ಷನರಿಯಲ್ಲಿ ಇದೆಯಾ ಧಗಧಗ ಅಂತ ಅನ್ನೋದು? ಡಿಕ್ಷನರಿಯಲ್ಲಿ ಇಲ್ಲ. ಅದಕ್ಕೆ ಏನ್ ಹೇಳ್ತೀವಿ ನಾವು, ಅನುಭೂತಿ ಆದಾಗ ಅದನ್ನು ಹೇಳುವಂಥದಕ್ಕೆ ನಮ್ಮದೇ ಆದಂತಹ ಒಂದಷ್ಟು ಶಬ್ದಗಳಿದ್ದಾವೆ. ಆ ನನ್ನ ಅನುಭೂತಿ ಆ ಶಬ್ದಗಳಲ್ಲಿ ಬಳಸಿ ಹೇಳಿದಾಗ ಅದು ಅವನಿಗೂ ಕೂಡ ಅನುಭೂತಿ ಆಗುತ್ತೆ, ಎಕ್ಸ್ಪೀರಿಯನ್ಸ್ ಆಗುತ್ತೆ. ಧಗಧಗ ಬೆಂಕಿ ಉರಿತು ನನ್ನ ಮನಸ್ಸಿಗೆ ಅನಿಸ್ತದೆ, ಜೋರಾಗಿ ಬೆಂಕಿ ಉರಿತಿತ್ತು. ಎಷ್ಟೇ ಜೋರಾಗಿ ಅಂತ ನೀವು ಹೇಳಿದ್ರು ಕೂಡ ಅದನ್ನು ಕಲ್ಪನೆ ಮಾಡಿಕೊಳ್ಳೋದಕ್ಕೆ ಈ ಭಾಷೆ ಅನ್ನೋದು ಕಮ್ಯುನಿಕೇಶನ್ಗೆ ಇರುವಂಥದ್ದು. ಮತ್ತು ಎಷ್ಟು ಸಮರ್ಥವಾಗಿ ನನ್ನ ಮನಸ್ಸಿನ ಯೋಚನೆಗಳನ್ನು ನಾನು ಇನ್ನೊಬ್ಬನಿಗೆ ಕಮ್ಯುನಿಕೇಟ್ ಮಾಡ್ತೀನಿ, ಸಂವಹನ ಮಾಡ್ತೀನಿ, ಅಷ್ಟರ ಮಟ್ಟಿಗೆ ನಾನು ಒಬ್ಬ ಪ್ರಭಾವಿ ಸಂವಹನ ಮಾಡುವಂಥವನು ಅಂತ. ಸೊ ಮಾಡುವ ಸಂವಹನ ಪ್ರಭಾವಿಯಾಗಿರಬೇಕು. ಸೊ ಇದು ಮೊದಲನೆಯ ಅಂಶ. ಮಂತ್ರಗಳಲ್ಲಿ ಒಂದು ಸಂವಹನಶೀಲತೆ ಅಂತ ಏನಿದೆ, ಒಂದು ವಿಚಾರವನ್ನು ಸಂವಹನ ಅಂದ್ರೆ ಬಹಳ ಪವರ್ಫುಲ್ ಆಗಿ ಅದನ್ನು ಸಂವಹನ ಮಾಡುವುದು ಎಷ್ಟು ಇದೆ, ಅದು ಮಂತ್ರಗಳಲ್ಲಿ ತುಂಬಾ ಜೋರಾಗಿ ಅದು ಇದೆ. ಈ ಹೊರಗಿನ ಶಬ್ದ ಅಷ್ಟೇ ಅಲ್ಲ, ನಮ್ಮ ಒಳಗೂ ಶಬ್ದಗಳು ನಡೀತಾ ಇರ್ತವೆ. ನಮ್ಮ ರಕ್ತ ಸಂಚಲನೆಗೆ ಒಂದು ಶಬ್ದ ಇದೆ, ನಮ್ಮ ಹೃದಯಕ್ಕಂತೂ ನಮ್ಗೆ ಗೊತ್ತಿದ್ದೇ ಇದೆ, ಲಬ್ ಡಬ್ ಅಂತ ನಮ್ಮ ಹೃದಯ ಬಡ್ಕೋತಾನೆ ಇರ್ತದೆ. ಆಚೆ ಈಚೆ ಹೊರಳುವಾಗ ನಮ್ಮ ಮೂಳೆಗಳು ಶಬ್ದ ಮಾಡ್ತಾ ಇರ್ತವೆ. ಹೀಗೆ ಪಚನ ಕ್ರಿಯೆ ನಡೆಯುವಾಗ ಅಲ್ಲೊಂದು ಶಬ್ದ ನಡೀತಿರ್ತದೆ. ಮಿದುಳು ತನ್ನ ಸಂದೇಶಗಳನ್ನು ಸ್ವೀಕರಿಸುವಾಗ, ಸಂದೇಶಗಳನ್ನು ಕಳಿಸುವಾಗ ಅದರದೇ ಆದಂಥ ಒಂದು ಶಬ್ದ ಇರುತ್ತೆ. ಹೊರಗಡೆಗೆ ಹೇಗೆ ನೀರಿಗೆ, ಬೆಂಕಿಗೆ, ಗಾಳಿಗೆ ಒಂದು ಶಬ್ದ ಇದೆಯೋ ಅದೇ ರೀತಿಯಲ್ಲಿ ಮನುಷ್ಯನ ಶರೀರದೊಳಗೂ ಕೂಡ ಆ ಒಂದು ಶಬ್ದಗಳು ನಡೀತಿರ್ತವೆ. ಆದರೆ ಭಗವಂತನ ಕೃಪೆಯಿಂದ ಆ ಎಲ್ಲ ಶಬ್ದಗಳನ್ನು ಎಲ್ಲಾ ಕಾಲಕ್ಕೂ ಕೇಳಿಸಿಕೊಳ್ಳುವಂತ ಶಕ್ತಿ ನಮಗಿಲ್ಲ. ಭಗವಂತನ ಕೃಪೆ ತಲೆ ಚಿಟ್ಟೊಡೆದು ಹೋಗ್ತಿತ್ತು. ನಾವು ಹೇಳ್ತೀವಲ್ವ ಈಗ ನಾಯಿಸ್ ಅಂತ, ಈ ಸಂತೆಯಲ್ಲಿ ನಾವು ಎಷ್ಟು ಮಟ್ಟಿಗೆ ಇರ್ಲಿಕ್ಕೆ ಇಷ್ಟಪಡ್ತೀವಿ, ಎಷ್ಟು ಸಾಧ್ಯ ಆಗುತ್ತೋ ಅಲ್ಲಿನ ಕೆಲಸ ಮುಗಿಸಿ ವಾಪಸ್ ಮನೆಗೆ ಬರ್ಬೇಕಪ್ಪ. ಆ ಶಬ್ದ, ಆ ಗೌಜಿ,
ಆ ಗಲಾಟೆ ಎಷ್ಟು ಅದು ನಿರಂತರ ಕೇಳ್ತಾ ಇರ್ಲಿಕ್ಕಾಗೋಲ್ಲ ಅಲ್ವಾ? ಅದೇ ರೀತಿ ನಮ್ಮೊಳಗಿನ ಶಬ್ದಗಳು ನಮಗೆ ಯಾವಾಗಲೂ ಕೆಲವು ಸರಿ ನಮಗೆ ಕೇಳಿಸುತ್ತೆ. ಹೊಟ್ಟೆಯಲ್ಲಿ ಗ್ಯಾಸ್ ತುಂಬಾ ಜಾಸ್ತಿ ಆದಾಗ ಗುರ್ರ ಅನ್ನೋ ಶಬ್ದ ಕೆಲವು ಸರಿ ಕೇಳಿಸುತ್ತೆ. ಆದರೆ ಬಡಿತಿರುವ ಹೃದಯದ ಶಬ್ದ ಸಾಮಾನ್ಯವಾದ ಕಣ್ಣಿಗೆ ನೇರವಾಗಿಯೇ ಯಾವಾಗಲೂ ನಮಗೆ ಕೇಳೋಲ್ಲ. ಲಬ್ ಡಬ್ ಅಂತ ಸ್ಟೆಥೋಸ್ಕೋಪ್ ಇಟ್ಟಾಗ ಡಾಕ್ಟರ್ಗೆ ಮಾತ್ರ ಕೇಳ್ತದೆ. ಅಂದ್ರೆ ಎಲ್ಲದಕ್ಕೂ ಒಂದು ಶಬ್ದ ಇದೆ ಅಂತ. ಈ ಶಬ್ದರಹಿತವಾದಂಥದ್ದು ಯಾವುದೂ ಇಲ್ವೇ ಇಲ್ಲ. ಆದರೆ ಅದು ನಮಗೆ ಕೆಲವು ಕೇಳಿಸಲ್ಲ. ಹೇಗೆ ನಮ್ಮ ಒಳಗಿನ ಶಬ್ದಗಳು ನಮಗೆ ಕೇಳಿಸಲ್ವೋ ಹಾಗೆ ಈ ವಾತಾವರಣದಲ್ಲಿ ಇರುವಂತಹ ಎಲ್ಲದಕ್ಕೂ ಈ ಈ ಈ ನಿರ್ಜೀವ ಅಂತ ಹೇಳ್ತೀವಿ, ಗಿಡ ಮರ ನಾವು ಹೇಳ್ತೀವಿ. ಈ ಗಿಡ ಮರಗಳು ತಮ್ಮೊಳಗೆ ಒಂದಕ್ಕೊಂದು ಸಂವಹನ ಮಾಡ್ಕೋತಾ ಇರ್ತವೆ. ಗಿಡ ಮರಗಳು ತಮ್ಮೊಳಗೆ ಒಂದು ರೀತಿಯ ಅವುಗಳನ್ನೇ ಭಾಷೆಯಲ್ಲಿ ಸಂವಹನ ಮಾಡ್ಕೊಳ್ತಾ ಇದ್ದಾವೆ. ಇಲ್ಲಿದ್ರೆ ಜಗತ್ತಿನ ತುಂಬಾ ಈ ಎಲ್ಲ ಗಿಡಗಳು ಒಂದೇ ರೀತಿಯಾಗಿ ಇರ್ತಿರ್ಲಿಲ್ಲ. ಆದ್ರೆ ಆ ಶಬ್ದ ನಮಗೆ ಕೇಳಿಸುವುದಿಲ್ಲ. ಅಕಸ್ಮಾತ್ ಕೇಳಿದ್ರು ಕೂಡ ಶಬ್ದ ನಮಗೆ ಅರ್ಥ ಆಗಲ್ಲ. ಹಾಗೆ ಶಬ್ದ ಅಂತನ್ನೋದು ಬಹಳ ಮೂಲಭೂತವಾದದ್ದು. ಯಾಕಂತ ಹೇಳ್ತೀವಿ ಅಂತ ಹೇಳಿದ್ರೆ, ಈ ಶಬ್ದದಿಂದಲೇ ಈ ಪ್ರಪಂಚ ಉತ್ಪತ್ತಿ ಆಗಿದ್ದು. WORD ವರ್ಲ್ಡ್ ಮೇಕ್ಸ್ ದಿ WORLD ವರ್ಲ್ಡ್. ವರ್ಲ್ಡ್ ಮೇಕ್ಸ್ ದಿ ವರ್ಲ್ಡ್ ಅಂತ ಹೇಳ್ತಾರೆ. ಅಂದ್ರೆ ಈ ಜಗತ್ತಿನ ಸೃಷ್ಟಿಗೆ ಕಾರಣ ಆಗಿದೆ ಈ ಶಬ್ದ. ಅದ್ಯಾವುದು? ಓಂಕಾರನಾದ. ಓಂಕಾರ ಈ ಜಗತ್ತಿನ ಸೃಷ್ಟಿಗೆ ಕಾರಣವಾದಂತಹ ಆದಿ ಶಬ್ದ, ಬೀಜ ಶಬ್ದ, ಮೂಲ ಶಬ್ದ ಅಂತ ಹೇಳ್ತಾರೆ. ಈ ಓಂ ಅನ್ನೋದು ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಅ ಉ ಮತ್ತು ಮಗಳ ಒಂದು ಸಂಗಮ ಇದು. ಸೊ ಓಂ ತಿಳಿದ್ರೆ ಇಡೀ ವೇದ ತಿಳಿದ ಹಾಗೆ ಅಂತ ಒಂದು ಸಂದೇಶ ಇದೆ ಮತ್ತು ಒಂದು ಅನುಭವನೂ ಇದೆ. ಓಂ ತಿಳಿದರೆ ಇಡೀ ವೇದ ನಿನಗೆ ತಿಳಿದ ಹಾಗೆ. ವೇದ ಅಂದ್ರೆ ಏನಲ್ಲ, ವಿದ್ಯಾತು ಜ್ಞಾನದಿಂದ ಬಂದಿರುತ್ತದೆ. ಯಾವ ಜ್ಞಾನ? ಅಲ್ಟಿಮೇಟ್ ನಾಲೆಡ್ಜ್ ಅಂತ ಹೇಳ್ತಾರೆ, ಪರಮಜ್ಞಾನ ಅಂತ ಹೇಳ್ತಾರೆ. ಓಂ ತಿಳಿದ್ರೆ ನಿನಗೆ ಪರಮಜ್ಞಾನ ಗೊತ್ತಾಗತ್ತೆ, ಅಂದ್ರೆ ವೇದವನ್ನು ನೀನು ತಿಳಿದಾಗುತ್ತೆ ಅಂತ. ಈ ಅ ಉ ಮ ಇದೆಯಲ್ಲ, ಇದನ್ನೇ ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ಕರೆದ್ರು. ಬ್ರಹ್ಮ ಏನ್ ಮಾಡ್ತಾನೆ? ಈ ಸೃಷ್ಟಿಯನ್ನು ಸೃಜಿಸ್ತಾನೆ. ವಿಷ್ಣು ಏನ್ ಮಾಡ್ತಾನೆ? ಇದನ್ನು ಪಾಲನೆ ಮಾಡ್ತಾನೆ. ಮಹೇಶ್ವರ ಏನ್ ಮಾಡ್ತಾನೆ? ಇದನ್ನು ವಿಸರ್ಜನೆ ಮಾಡ್ತಾನೆ. ಎಲ್ಲದಕ್ಕೂ ಹುಟ್ಟಿದ ಎಲ್ಲದಕ್ಕೂ ಒಂದು ಕೊನೆ ಇರಲೇಬೇಕು. ಆದ್ದರಿಂದ ಈ ಹುಟ್ಟು, ಪಾಲನೆ, ಪೋಷಣೆ ಮತ್ತು ವಿಸರ್ಜನೆ, ಈ ಮೂರಿಗೂ ಅ ಉ ಮ, ಈ ಮೂರು ಶಬ್ದಗಳು, ಈ ಮೂರು ಅಕ್ಷರಗಳು ಬ್ರಹ್ಮ, ವಿಷ್ಣು, ಮಹೇಶ್ವರನನ್ನು ಸಂಕೇತಿಸ್ತವೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ನೀವು ಸುಮ್ಮನೆ ಕಣ್ಣು ಮುಚ್ಚಿ ಅಂತ ಹೇಳ್ತಾ ಹೋಗಿ, ಅಂತ ಹೇಳ್ತಾ ಹೋಗಿ. ಓಂಕಾರ ನೀವು, ನಾನು ಕೇಳಿದ್ದೀನಿ, ವೇದ ಭಾರತಿ ಸದಸ್ಯರು ತುಂಬಾ ಚೆನ್ನಾಗಿ ಉಚ್ಚಾರ ಮಾಡ್ತೀರಿ. ಆ ಉಚ್ಚಾರಣೆ ನನಗೆ ತುಂಬಾ ಸಾರಿ ಆನಂದ ಕೊಡುತ್ತೆ. ಆದರೆ ಅದನ್ನು ಉಚ್ಚಾರಣೆಯ ಹಂತದಿಂದ ಅದನ್ನು ಅನುಭವದ ಹಂತಕ್ಕೆ ತೆಗೆದುಕೊಂಡು ಹೋಗ್ಬೇಕು. ಆಗ ನಾವು ಮಾಡ್ತಿರುವ ಉಚ್ಚಾರಣೆ ಸಾರ್ಥಕ ಆಗುತ್ತೆ. ಕೇವಲ ಒಂದಿಷ್ಟು ಶಬ್ದ ಹೊರಡಿಸಿ ಈ ಚಿಕ್ಕ ಮಕ್ಕಳೆಲ್ಲ ಪಾ ಪಾ ಪಿ ಪಿ ಅಂತ ಏನೋ ಒಂದಕ್ಕೊಂದು ಹೇಳ್ಕೊತಾ ಇರ್ತಾರೆ ನೋಡಿ. ನಾವು ಕೇವಲ ಆ ಉಚ್ಚಾರಣೆಯ ಹಂತದಲ್ಲಿ ಅದಷ್ಟೇ ಆನಂದ ಪಡದೆ ಅದನ್ನು ನಮ್ಮ ಸಮಗ್ರ ಬೆಳವಣಿಗೆಗೆ, ನಮ್ಮ ಸಮಗ್ರ ಪರಿವರ್ತನೆಗೆ, ನಮ್ಮ ಸಮಗ್ರ ವರ್ಧನೆಗೆ ಅದನ್ನು ಹೇಗೆ ಬಳಸೋದು ಅನ್ನೋದಕ್ಕೆ ನಾವು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಈಗ ಅಂತ ಸುಮ್ಮನೆ ನೀವು ಕಣ್ಣು ಮುಚ್ಚಿ ಹೇಳ್ತಾ ಹೋಗಿ ನಮ್ಮ ಹೊಕ್ಕಳಿನ ಸುತ್ತಲೂ ಏನೋ ಒಂದು ಕಂಪನ ಆದಾಗ ನಮಗೆ ಅನುಭವ ಆಗುತ್ತೆ. ಅದೇ ಅನಂತರ ಬರುವಂತ ಅದನ್ನು ಉಚ್ಚಾರ ಮಾಡಿ ಎದೆ ಮತ್ತು ಕಂಠಗಳು ಅಲ್ಲಿ ನಮಗೆ ಕಂಪನದ ಅನುಭೂತಿ ಆಗುತ್ತೆ, ಅನುಭವ ಆಗುತ್ತೆ. ಮ ಅಂತ ಹೇಳಿ ನಮ್ಮ ಆಜ್ಞಾ ಚಕ್ರ ಅಂತ ನಾವೇನು ಹೇಳ್ತೀವಿ, ಹಣೆಯ ಭಾಗ, ಅದರಿಂದ ಮೇಲೆ ಸಹಸ್ರ, ಅದರ ಮಧ್ಯದಲ್ಲಿ ಒಂದು ರೀತಿಯ ಕಂಪನ ಉಂಟಾಗ್ತದೆ. ಇದಷ್ಟೇ ನಮ್ದು ಶರೀರ ಇರೋದು. ಹೊಕ್ಕಳು ಅಂತ ಹೇಳಿದ್ರೆ ದೇಹದ ಕೆಳ ಮತ್ತು ಮಧ್ಯಭಾಗ, ಕೆಳಭಾಗ,
ಆ ನಂತರ ಕಂಠ ಅಂತ ಹೇಳಿದ್ರೆ ದೇಹದ ಮಧ್ಯಭಾಗ. ಇಷ್ಟೇ ಶರೀರ ಇಷ್ಟೇ ಸಣ್ಣ ಪಾರ್ಟ್ ಇದ್ರೂ ಕೂಡ ಇದು ಪೀಕ್ ಅಂತ ಹೇಳ್ತೀವಿ, ಅದು ಮೇಲಿನ ಭಾಗ. ಈ ಅ ಉ ಮ ಅಂತ ಹೇಳಿದಾಗ ಇಡೀ ಶರೀರದಲ್ಲಿ ಒಂದು ವಿಶಿಷ್ಟವಾದಂತಹ, ಬಹಳ ವಿಶೇಷವಾದಂತಹ ಮತ್ತು ಒಂದು ಸಾಮರ್ಥ್ಯವನ್ನು, ಒಂದು ಶಕ್ತಿಯನ್ನು ಹುಟ್ಟಾಕುವಂತಹ ವೈಬ್ರೇಷನ್ಸ್ ನಾವು ಅನುಭವಿಸ್ತೀವಿ. ಆದ್ದರಿಂದಲೇ ನಮ್ಮ ಎಲ್ಲ ಶಾಸ್ತ್ರಗಳಲ್ಲಿ, ನಮ್ಮ ಭಾರತೀಯ ಪರಂಪರೆಯಲ್ಲಿ ಓಂ ಅನ್ನುವಂತಹ ಇದಕ್ಕೆ ಏಕಾಕ್ಷರಿ ಮಂತ್ರ ಅಂತ ಹೇಳ್ತಾರೆ. ಈ ಏಕಾಕ್ಷರಿ ಮಂತ್ರದ ಬಗ್ಗೆ ಅಪಾರವಾದಂತಹ ಶ್ರದ್ಧೆ ಮತ್ತು ಗೌರವ ಇದೆ. ಅದಕ್ಕೋಸ್ಕರ ಉಪನಿಷತ್ತುಗಳೇನು ಹೇಳ್ತು, ಓಂ ಇತ್ತೇಕಾಕ್ಷರಂ ಬ್ರಹ್ಮ, ಓಂ ಇತ್ತೇಕಾಕ್ಷರಂ ಬ್ರಹ್ಮ. ಓಂ ಅನ್ನುವಂತಹ ಒಂದು ಶಬ್ದವೇ ಇದೇ ಬ್ರಹ್ಮ ಅಂತ. ಈ ಇತ್ತೀಚೆಗೆ ಇಲ್ಲಿಗೆಲ್ಲ ಅನೇಕ ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ದಾರೆ, ಪ್ರಯೋಗಗಳನ್ನು ಮಾಡಿದ್ದಾರೆ. ನಾವೆಲ್ಲರೂ ಈ ಬ್ಲ್ಯಾಕ್ ಹೋಲ್ಸ್ ಅಂತ ಕೇಳಿದ್ದೀವಿ, ಕಪ್ಪು ರಂಧ್ರ ಅನ್ನೋದನ್ನು ಕೇಳಿದ್ದೀವಿ. ಈ ಬ್ಲ್ಯಾಕ್ ಹೋಲ್ ಅಂದ್ರೆ ಅದು ಅಪಾರವಾದಂತಹ ಶಕ್ತಿ ಇರುವಂಥದ್ದು. ಈ ಪ್ರಪಂಚದ ಏನೇ ಅದರ ಸಂಪರ್ಕಕ್ಕೆ ಬಂದರೂ ಕೂಡ ಅದು ನುಂಗಿ ನೊಣಚಿ ಕುತ್ಕೊಂಡ್ಬಿಡುತ್ತೆ. ಹೇಗೆ ನುಂಗುತ್ತೋ, ಅದು ಏನ್ ಮಾಡುತ್ತೋ ದೇವರಿಗೆ ಗೊತ್ತು. ಇನ್ನುವರೆಗೂ ಯಾರಿಗೂ ಅದರ ಹತ್ರ ಹೋಗುವಂತಹ ಧೈರ್ಯ ಆಗಿಲ್ಲ. ಎಂಥ ದೊಡ್ಡ ದೊಡ್ಡ ನಕ್ಷತ್ರಗಳನ್ನು, ಗ್ರಹಗಳನ್ನು, ಈ ಇಡೀ ಭೂಮಿಯಂತಹ ಒಂದು 10-20 ಭೂಮಿಯ ಸೈಜಿನ ವಸ್ತುಗಳು ಬಂದರೂ ಕೂಡ ಅದನ್ನು ನುಂಗಿ ನೊಣಚಿ ಅದು ಇಲ್ಲ, ಅದರ ಅದು ಇಲ್ವೇ ಇಲ್ಲ ಅನ್ನೋ ರೀತಿಯಲ್ಲಿ ಇರುವಂಥದ್ದು ಈ ಕಪ್ಪು ಹೋಲ ಅಥವಾ ಕಪ್ಪು ರಂಧ್ರ ಅಥವಾ ಬ್ಲ್ಯಾಕ್ ಹೋಲ್ ಅಂತ ಹೇಳ್ತಾರೆ. ಸೊ ಈ ಬ್ಲ್ಯಾಕ್ ಹೋಲ್ ಅಂತ ಏನ್ ಹೇಳ್ತೀವಿ, ಕಪ್ಪು ರಂಧ್ರ ಅಂತ ಹೇಳ್ತೀವಿ, ಇದರಲ್ಲಿ ಈ ಶಬ್ದದ ಒಂದು ತರಂಗವನ್ನು ದೊಡ್ಡದು ಮ್ಯಾಗ್ನಿಫೈ ಮಾಡಿ ಅದನ್ನು ಕೇಳಿಸಿಕೊಳ್ಳುವಂತಹ ಶಕ್ತಿ ವಿದೇಶದ ಕೆಲವು ವಿಜ್ಞಾನಿಗಳು ಮಾಡಿದ್ದಾರೆ. ಆ ಶಬ್ದ ಮತ್ತೇನೂ ಅಲ್ಲ, ಅ ಉ ಮ, ಓಂಗೆ ಬಹಳ ಹತ್ತಿರವಾದಂಥದ್ದು ಅಂತಂತ ಹೇಳಿದ್ದಾರೆ. ಇತ್ತೀಚೆಗೆ ಅಮೆರಿಕದ ಶೆಫೀಲ್ಡ್ ವಿಶ್ವವಿದ್ಯಾಲಯದ ಒಬ್ಬ ಸೌರ ವಿಜ್ಞಾನದ ಪ್ರೊಫೆಸರ್ ಒಬ್ಬರು ಸೂರ್ಯನ ಸುತ್ತಲೂ ಏನಿದೆ, ಆ ಸೂರ್ಯನ ಸುತ್ತಲೂ ಒಂದು ಪರಿಧಿ ಇದೆ. ಆ ಪರಿಧಿಯಲ್ಲಿ ಏನಿದೆ ಅದು ಅದ್ಭುತವಾದ ಮಹಾನ್ ಶಕ್ತಿ ಮತ್ತು ಬೆಂಕಿ, ಅದು ಬೆಳಕು ಮತ್ತು ಬೆಂಕಿಯ ಒಂದು ಉಂಡೆ ಸೂರ್ಯ ಅಂತ ಹೇಳಿದರೆ, ಅದರ ಸುತ್ತಲೂ ನಾನು ಆಗಲೇ ಪ್ರಾರಂಭದಲ್ಲಿ ಹೇಳಿದಾಗೆ ಎಲ್ಲದಕ್ಕೂ ಒಂದು ಶಬ್ದ ಇರುತ್ತೆ. ಈ ಬೆಳಕಿನ ಉಂಡೆ ಏನಿದೆ, ಈ ಶಕ್ತಿಯ ಉಂಡೆ ಏನಿದೆ, ಈ ಅಗ್ನಿಯ ಉಂಡೆ ಏನಿದೆ, ಇದರಿಂದ ಹೊರಗೆ ಬೆಂಕಿಗೆ ಧಗಧಗ ಅಂತ ಶಬ್ದ ನಾವು ಹೇಳ್ತೀವಿ. ಹಾಗೆ ಈ ಶಬ್ದ ಮಾಡುವಂಥದ್ದು ಆ ಶೆಫೀಲ್ಡ್ ಯೂನಿವರ್ಸಿಟಿಯ ಪ್ರೊಫೆಸರ್ ಕಂಡು ಹಿಡಿದದ್ದೇನಂತ ಹೇಳಿದ್ರೆ, ಇದು ಮತ್ತೇನೂ ಅಲ್ಲ, ಇದು ಓಂ ಅಂತ. ನಾಸಾ ಕೂಡ ಆ ನಂತರ ಇದನ್ನು ಪ್ರಯೋಗ ಮಾಡಿ ಅದನ್ನು ಕನ್ಫರ್ಮ್ ಮಾಡಿದೆ. ಇದು ಓಂ ಶಬ್ದನೇ, ಮತ್ತೇನು ಅಲ್ಲ, ಇದು ಹಿಂದೂಗಳ ಓಂ ಶಬ್ದ ಅಂತ. ಒಂದು ಸಣ್ಣದ ಉದಾಹರಣೆ ತಗೊಳ್ಳೋಣ ಇದನ್ನು ಮತ್ತೊಂದು ಸರಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ. ನಾವಿರುವಂತಹ ಕೋಣೆಗೆ ಒಂದು ಜೀರುಂಡೆ ಗುಯ್ ಅಂತ ಶಬ್ದ ಮಾಡ್ತಾ ನುಗ್ಗಿದ್ರೆ ಅದು ನಮಗೆ ಕಿರಿಕಿರಿ ಅನಿಸುತ್ತೆ. ಹಾಗೆ ಜೀರುಂಡೆ ಬಂದ ತಕ್ಷಣ ನಾವು ರಾಮ್ 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 ಅಂತ ಒಂದು ನಾಮ ಜಪ ಮಾಡಿದರೆ ಅದು ಅಲ್ಲಿಂದ ಜಾಗ ಖಾಲಿ ಮಾಡಿಬಿಡುತ್ತೆ. ಗುಯ್ ಅಂತ ಶಬ್ದ ಮಾಡ್ತಾ ಬರ್ತದೆ ಜೀರುಂಡೆ. ನಾವಲ್ಲಿ ರಾಮ್ 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 ಅಂತ ಶಬ್ದ ಹೇಳಿದ್ರೆ ಆ ಜೀರುಂಡೆ ಅಲ್ಲಿಂದ ಜಾಗ ಖಾಲಿ ಮಾಡ್ತದೆ. ಇದನ್ನು ಕೆಲವರು ಪ್ರಯೋಗ ಮಾಡಿಯೂ ನೋಡಿದ್ದಾರೆ. ಆಗ ಈ ಜೀರುಂಡೆಗಳಿಗೆ ರಾಮದ್ವೇಷ ಎಂಬ ತಲೆನೋವು ಯಾವಾಗಲೂ ಇತ್ತು ಅಂತ ಹೇಳ್ತಾರೆ. ಬಹುಶಃ ಜೀರುಂಡೆಯ ಗುಯ್ ಮತ್ತು ರಾಮ್ ಎರಡರ ಕಂಪನಾಂಕಗಳಿಗೂ ಹೊಂದಾಣಿಕೆಯಾಗಿ ಅದರ ತಲೆ ಕೆಡುವುದು ಯಾರಿಗೇನೋ ಗೊತ್ತು, ಇದು ನಮ್ಗೆ ಗೊತ್ತಿಲ್ಲ. ಬಟ್ ಇಟ್ ಇಸ್ ಹ್ಯಾಪನಿಂಗ್. ಸಮ್ ಆಫ್ ದಿ ಪೀಪಲ್ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಇಟ್ and some of the people have confirmed it. ಆದ್ದರಿಂದ ಶಬ್ದಗಳಿಗೆ ಅಥವಾ ಶಬ್ದದ ಕಂಪನಗಳಿಗೆ ಒಂದು ವಿಶಿಷ್ಟವಾದಂತಹ ಶಕ್ತಿ ಇದೆ. ಸೊ ಎರಡನೇದು, ಮಂತ್ರಗಳಲ್ಲಿ ಮಂತ್ರಗಳನ್ನು ಉಚ್ಚಾರಣೆ ಮಾಡಿದಾಗ ನಾವು ಆ ಮಂತ್ರಗಳು
ಒಂದು ಕಂಪನವನ್ನು ಉಂಟು ಮಾಡುತ್ತವೆ. ಆ ಕಂಪನದಿಂದ ಬಲವಾಗಿ, ಆ ಕಂಪನದ ಪ್ರಭಾವದಿಂದ ಒಂದು ಶಕ್ತಿ ನಿರ್ಮಾಣ ಆಗುತ್ತೆ. ಈ ನಿರ್ಮಾಣ ಆದಂತಹ ಶಕ್ತಿಯನ್ನು ಒಂದು ಸ್ಪೆಸಿಫಿಕ್ ಉದ್ದೇಶಕ್ಕೆ ಬಳಸಿದರೆ ಆ ಶಕ್ತಿ ನಮ್ಮ ಏನು ಅಪೇಕ್ಷೆ ಪಡ್ತೀವೋ ಆ ಕೆಲಸವನ್ನು ಮಾಡುತ್ತೆ. ಈಗ ವಿದ್ಯುತ್ ಅನ್ನೋದು ಒಂದು ಶಕ್ತಿ. ವಿದ್ಯುತ್ತನ್ನು ತೆಗೆದುಕೊಂಡು ಹೋಗಿ ನಾವು ರೆಫ್ರಿಜಿರೇಟರ್ಗೆ ಕನೆಕ್ಟ್ ಮಾಡಿದರೆ ಅದು ಕೋಲ್ಡ್ ಮಾಡುತ್ತೆ, ಅಲ್ಲಿ ಶೀತವನ್ನು ಉಂಟು ಮಾಡುತ್ತೆ. ಈ ವಿದ್ಯುತ್ ಅನ್ನುವಂತಹ ಶಕ್ತಿಯನ್ನು ತೆಗೆದುಕೊಂಡು ಹೋಗಿ ಮಿಕ್ಸಿಗೆ ಅಟ್ಯಾಚ್ ಮಾಡಿ ಜೋಡಿಸಿದ್ರೆ, ಮಿಕ್ಸಿಗೆ ಆ ವಿದ್ಯುತ್ತನ್ನು ಕೊಟ್ಟರೆ ಅದು ನಮಗೆ ಎಲ್ಲ ಮಿಕ್ಸ್ ಮಾಡಿ ಕೊಡುತ್ತೆ. ಈ ವಿದ್ಯುತ್ತನ್ನು ತೆಗೆದುಕೊಂಡು ಹೋಗಿ ನಮ್ಮ ಫ್ಯಾನಿಗೆ ಜೋಡಿಸಿದ್ರೆ ಫ್ಯಾನು ತಿರುಗಿ ನಮಗೆ ತಂಪಾದ ಗಾಳಿಯನ್ನು ಬೀಸುತ್ತೆ. ವಿದ್ಯುತ್ ಅನ್ನೋದೊಂದು ಶಕ್ತಿ. ಅದನ್ನೇ ಅಪ್ಲೈ ಮಾಡಿ ನಾವು ಬೇರೆ ಬೇರೆ ಪರಿಣಾಮಗಳನ್ನು ಕಂಡುಕೊಂಡಿವಿ. ಮಿಕ್ಸ್ ಮಾಡೋದು ಪರಿಣಾಮ ಒಂದು, ಫ್ಯಾನ್ ಬೀಸೋದು ಪರಿಣಾಮ ಒಂದು, ರೆಫ್ರಿಜಿರೇಟರ್ ಮಾಡುವ ಪರಿಣಾಮ ಒಂದು. ಹಾಗೆ ಒಂದು ಮಂತ್ರದಲ್ಲಿ ಒಂದು ಬಗೆಯ ಕಂಪನ ಉಂಟಾಗ್ತದೆ. ಆ ಕಂಪನ ಅನ್ನುವಂತಹ ಶಕ್ತಿಯನ್ನು ಬಳಸಿ ನಾವು ನಮ್ಮ ಜೀವನದ ಹಲವು ಸಮಸ್ಯೆಗಳನ್ನು, ಹಲವು ಚಾಲೆಂಜಸ್ ಅನ್ನು ಸಾಲ್ವ್ ಮಾಡೋದಕ್ಕೆ ಸಾಧ್ಯ ಇದೆ ಅಂತ ಋಷಿಗಳು ಕಂಡುಹಿಡಿದಿದ್ದಾರೆ. ಈಗ ನಾವು ಸಾಮಾನ್ಯವಾಗಿ ಒಂದು ಮಂತ್ರ ಹೇಳ್ತೀವಿ, ಗಣಾನಾಂ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಂ ಉಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಃ ಸೇದ ಸಾಧನಂ. ಇದರಲ್ಲಿ ನಾವೇನ್ ಮಾಡ್ತೀವಿ, ಹೇ ಗಣಪತಿ, ಗಣಾಧಿಪತಿ, ನೀನು ಬಾ, ನೀನು ನಮ್ಮನ್ನು ಹತ್ತಿರದಿಂದ ಕೇಳಿಸಿಕೋ, ಹತ್ತಿರದಿಂದ ಕೇಳಿಸಿಕೊಂಡು ನಿನ್ನ ಗಣಗಳ ಸಹಿತವಾಗಿ ಬಂದು ನಮ್ಮಲ್ಲಿ ವಾಸ ಮಾಡುವು ಅಂತ. ಈ ಮಂತ್ರ ಎಲ್ಲರೂ ಹೇಳ್ತಾರೆ. ಯಾರಿಗೆ ದುಡ್ಡು ಕಾಸು ಬೇಕೋ ಅವರು ಈ ಮಂತ್ರ ಹೇಳ್ತಾರೆ. ಯಾರಿಗೆ ಇನ್ನೇನು ಪರೀಕ್ಷೆಯಲ್ಲಿ ಪಾಸ್ ಆಗಬೇಕು, ಉತ್ತಮ ಅಂಕಗಳನ್ನು ಬಳಸ್ಕೋಬೇಕು, ಓದಿದ್ದು ಚೆನ್ನಾಗಿ ಅರಗಿಸ್ಕೊಳ್ಬೇಕು, ಅವರು ಈ ಮಂತ್ರ ಹೇಳ್ತಾರೆ. ಯಾರೋ ಒಬ್ರು ಇಂಡಸ್ಟ್ರಿ ಸ್ಟಾರ್ಟ್ ಮಾಡಬೇಕು, ಅದರ ಇನಾಗರೇಷನ್ ಇದೆ, ಆವಾಗಲೂ ಪುರೋಹಿತರು ಈ ಮಂತ್ರವನ್ನು ಹೇಳ್ತಾರೆ. ಆಗ ನಾವು ಒಂದು ಪ್ರಶ್ನೆ ಕೇಳ್ಬೋದು, ಅದೇ ಎಲ್ಲ ಕಡೆಗೆ ಇದೇ ಮಂತ್ರ ಹೇಳಿದ್ರಲ್ಲ ಅಂತ. ಅದಕ್ಕೆ ಉತ್ತರ ಅಷ್ಟೇ ಸರಳ. ಏನಂತ ಹೇಳಿದ್ರೆ, ಹೇಗೆ ಎಲ್ಲ ಕಡೆಗೂ ಈ ವಿದ್ಯುತ್ ಅನ್ನುವ ಶಕ್ತಿ ಇದ್ದರೆ ಅದನ್ನು ನೀವು ಎಲ್ಲದಕ್ಕೂ ಬಳಸಬಹುದು ಅನ್ನೋದಂಥದ್ದು ಒಂದು ಸರಳವಾದಂತಹ ಉತ್ತರ. ಒಂದೇ ಮಂತ್ರ ಎಲ್ಲ ಕಡೆ, ಅದು ಒಂದೇ ಮಂತ್ರ. ಮಂತ್ರ ಅಂದ್ರೆ ಮಂತ್ರ ಈಸ್ ಈಕ್ವಲ್ ಟು ಎನರ್ಜಿ, ಶಕ್ತಿ, ವೈಬ್ರೇಷನ್, ಅಂಡ್ that Shakti or energy of the vibration can be applied to anything provided if you focus it properly. ನೀವು ಅದನ್ನು ಸರಿಯಾಗಿ, ಆ ಶಕ್ತಿಯನ್ನು ಸರಿಯಾಗಿ, ಅದೇ ಶಕ್ತಿಯನ್ನು ನೀವು ಹೇಗೋ ಬಳಸಿದ್ರೆ ಏನಾಗುತ್ತೆ, ಅರೆ ನಾನೇ ಪ್ರೊಡ್ಯೂಸ್ ಮಾಡಿದ ಎಲೆಕ್ಟ್ರಿಸಿಟಿ ನನಗೇನಂತೆ ಹೋಗಿ ಹಿಡಿತೀರಾ ನಾನು? ನೋ, ಅದಕ್ಕೊಂದು ಮರ್ಯಾದೆ ಇದೆ. ನೀವು ಒಮ್ಮೆ ಶಕ್ತಿಯನ್ನು ನೀವು ಉತ್ಪಾದನೆ ಮಾಡಿದ ಮೇಲೆ ಅದಕ್ಕೆ ಒಂದು ಮರ್ಯಾದೆ ಇದೆ. ನೀವು ಹೇಗೆ ಬೇಕೋ ಹಾಗೆ ಆ ಶಕ್ತಿಯ ಜೊತೆಗೆ ನಡೆದುಕೊಳ್ಳೋದಕ್ಕೆ ಆಗಲ್ಲ. ನಾನು ತಯಾರು ಮಾಡಿದ ಎಲೆಕ್ಟ್ರಿಸಿಟಿ ಅಂತ ಹೋಗಿ ಮುಟ್ಟಿದ್ರೆ ನೀನು ನೋಡಲ್ಲ, ಎಕ್ಸ್ ನೋಡಲ್ಲ, ವಾಯು ನೋಡಲ್ಲ, ಅದು ಎಲ್ಲಾನು ಹೊಡೆದು ಹಾಕ್ಬಿಡುತ್ತೆ. ಹಾಗೆ ಈ ಮಂತ್ರಗಳ ಜೊತೆಗೆ ನಾವು ಒಂದು ವಿಶಿಷ್ಟವಾದಂತಹ ರೀತಿಯಲ್ಲಿ ವರ್ತನೆ ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ಡಿಸೈನ್ ಮಾಡಿರುವಂಥದ್ದು ಈ ಅಗ್ನಿಹೋತ್ರ. ಅಗ್ನಿಹೋತ್ರದಲ್ಲಿ ನಾವೇನ್ ಮಾಡ್ತೀವಿ, ಮೊದಲು ಅಗ್ನಿಯನ್ನು ಆವಾಹನೆ ಮಾಡ್ತೀವಿ. ಆ ಅಗ್ನಿಗೆ ವಿವಿಧ ಮಂತ್ರಗಳ ಮೂಲಕ ಹವಿಸ್ಸು ಅರ್ಪಣೆ ಮಾಡ್ತೀವಿ. ಆ ನಂತರ ಅಲ್ಲಿ ಒಂದು ಶಕ್ತಿ ಉತ್ಪನ್ನ ಆಗುತ್ತೆ. ಆ ಉತ್ಪನ್ನ ಆದಂತಹ ಶಕ್ತಿ ನನ್ನ ಶರೀರದ ವಿವಿಧ ಅಂಗಗಳಲ್ಲಿ ಬಂದು ಸ್ಥಾಪನೆಯಾಗಿ ನನ್ನ ಶರೀರದ ನಾನಾ ಅಂಗಗಳು ವಿಕಸಿತ ಆಗಲಿ, ಅವು ಪೂರ್ಣ ಪ್ರಮಾಣದಲ್ಲಿ ಕೆಲಸ ಮಾಡಿ, ಪೂರ್ಣ ಪ್ರಮಾಣದ ಕೆಲಸವನ್ನು ಮಾಡಿ ಎಲ್ಲದರಲ್ಲಿಯೂ ಆ ಭಗವಂತನೇ ಇದ್ದಾನೆ. ಆ ಭಗವಂತನ ಹೊರತು ಮತ್ತೇನೂ ಇಲ್ಲ, ಇರುವುದೆಲ್ಲವೂ ಭಗವಂತನೇ, ಭಗವಂತನ ಹೊರತು ಮತ್ತೇನು ಇಲ್ಲ ಅಂತ ನಾವು ಮನಗಾಣುವಂತೆ ಮಾಡುವುದು ಈ ಅಗ್ನಿಹೋತ್ರದ ಶಕ್ತಿಯ ಪ್ರಭಾವ.
ಇದೆಲ್ಲ ಮಾಡುದು ಯಾರು? ನಾವು. ಸೊ ನಾನು ಅಂದ್ರೆ ಅದು ಬಿಡಿ ಬಹಳ ದೊಡ್ಡ ಸಬ್ಜೆಕ್ಟ್, ಅದನ್ನು ಡೀಲ್ ಅವಶ್ಯಕತೆ ಬಂದಾಗ ಮತ್ತೊಂದ್ಸರಿ ನಾನು ಅಂದ್ರೆ ಏನು ಅಂತ ತೀರ್ಮಾನ. ಈ ನಮ್ಮ ಶರೀರ ತಗೊಳ್ಳಿ, ಈ ನಮ್ಮ ಶರೀರ ಒಂದು ರಾಡಾರ್ ಯಂತ್ರದ ತರ. ರಾಡಾರ್ ಅಂದ್ರೆ ನಮಗೆಲ್ಲ ಗೊತ್ತಿದೆ ಅಲ್ವಾ, ನಿಮ್ಮ ಆಕಾಶದಲ್ಲಿ ಹಾರಾಡುತ್ತಿರುವಂಥದ್ದು ತೇಲಾಡುತ್ತಿರುವಂಥದ್ದು ಏನಿದ್ರೆ ಅದು ತಕ್ಷಣ ಅದರ ವೇಗ ಎಷ್ಟು, ಅದರ ಗಾತ್ರ ಎಷ್ಟು, ಅದರ ಪರಿಣಾಮ ಏನು, ಅದನ್ನೆಲ್ಲ ತಿಳಿದುಕೊಳ್ಳುವಂತಹ ಸಾಧನ ರಡಾರ್ ಅಥವಾ ರಾಡಾರ್ ಅಂತ ಹೇಳ್ತಾರೆ. ನಮ್ಮ ಶರೀರ ಒಂದು ರಾಡಾರ್ ಅಂತ ಆದ್ರೆ, ಈ ಮಂತ್ರ ಅಂತ ಏನ್ ಹೇಳ್ತೀವಿ, ಈ ಮಂತ್ರದ ಶಕ್ತಿ ಅಂತ ಏನ್ ಹೇಳ್ತೀವಿ, ಈ ಮಂತ್ರದ ಶಕ್ತಿಗಳು ಆಕಾಶದಲ್ಲಿ ಶಬ್ದದ ರೂಪದಲ್ಲಿ, ತರಂಗದ ರೂಪದಲ್ಲಿ ಇರ್ತವೆ. ಸೊ ಆಕಾಶದಲ್ಲಿ ಶಬ್ದದ ರೂಪದಲ್ಲಿ, ತರಂಗದ ರೂಪದಲ್ಲಿ ಇರುವಂತಹ ಈ ಮಂತ್ರ ಶಕ್ತಿಯನ್ನು ಗುರುತಿಸುವುದು ಮತ್ತು ಅದರ ಜೊತೆಗೆ ಸಂಪರ್ಕ ಸಂವಹನ ಸಾಧಿಸುವಂಥದ್ದಕ್ಕೆ ಈ ಶರೀರಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ಈ ಶರೀರ ಪಂಚಭೂತಗಳಿಂದಾಗಿದೆ. ನಮ್ಮ ಸುತ್ತಲಿನ ಪರಿಸರ ಮತ್ತೇನೂ ಅಲ್ಲ, ಅದೆಲ್ಲವೂ ಸೇರಿ ಪಂಚಭೂತದಿಂದ ಆಗಿದೆ. ಶರೀರವೂ ಪಂಚಭೂತದಿಂದಾಗಿದೆ, ಈ ಪ್ರಪಂಚವೂ ಪಂಚಭೂತಗಳಿಂದ ಕೂಡಿದೆ. ಆದ್ದರಿಂದ ಈ ಪಂಚಭೂತಗಳ ಶಕ್ತಿ, ಆ ಪಂಚಭೂತಗಳ ಸ್ಪಂದನ, ಆ ಪಂಚಭೂತಗಳ ಶಕ್ತಿ ಮತ್ತು ವರ್ಧನ ಮತ್ತು ಸಂವಹನಗಳ ಜೊತೆಗೆ ನಿರಂತರವಾಗಿ ಒಂದು ಕನೆಕ್ಷನ್, ಸಂಬಂಧ ಸಂಪರ್ಕ ಇಟ್ಟಿರುವಂಥದ್ದು ಈ ಶರೀರ. ಓನ್ಲಿ ಥಿಂಗ್ ಇಸ್ ದಟ್ ಇದು ರಡಾರ್ ಆಗಿದ್ರೆ, ಈ ರಡಾರಿನ ಶಕ್ತಿಯನ್ನು ನಾವು, ಕೆಲವು ವೀಕ್ ರಡಾರ್ಗಳಿದ್ದಾವೆ, ಕೆಲವು ಸ್ಟ್ರಾಂಗ್ ರಡಾರ್ಗಳಿದ್ದಾವೆ. ಇರಾನಿಗೆ ಹೊಡೆದು ಹಾಕುವುದಕ್ಕೆ ಇಸ್ರೇಲ್ ಮತ್ತು ಅಮೆರಿಕ ಹೋದಾಗ ಅಲ್ಲಿನ ರಡಾರ್ಗಳು ಏನು ಅವರಿಗೆ ಅಷ್ಟು ಉಪಯೋಗ ಆಗಲಿಲ್ಲ. ಅದೇ ಭಾರತ ದೇಶದಲ್ಲಿ ಮಾಡಿದಂತಹ ರಡಾರು ಪಾಕಿಸ್ತಾನದಿಂದ ಹಾರಿಸಿದಂತಹ ಎಲ್ಲ ಮಿಸೈಲ್ಗಳನ್ನು ಅರ್ಧದಲ್ಲೇ ಹೊಡೆದು ಹಾಕಿಬಿಡ್ತು. ಅಂದ್ರೆ ಇದು ಪವರ್ಫುಲ್ ರಡಾರ್, ಅದು ವೀಕ್ ರಡಾರ್. ನಮ್ದು ಜನ್ಮತಃ ಬೇರೆ ಬೇರೆ ಕಾರಣಗಳಿಂದಾಗಿ ಒಂದು ವೀಕ್ ರಡಾರ್ ಇರುತ್ತೆ, ಅಶಕ್ತವಾದಂತಹ ರಡಾರ್ ಇರುತ್ತೆ. ಇದನ್ನು ನಾವು ಸಾಧನೆ, ಜಪ, ತಪಗಳ ಮೂಲಕ ಇದನ್ನೊಂದು ಸ್ಟ್ರಾಂಗ್ ರಡಾರ್ ಆಗಿ ಮಾಡ್ಕೋಬೇಕು. ಈ ಸ್ಟ್ರಾಂಗ್ ರಡಾರ್ ಆಗಿ ಮಾಡಿಕೊಂಡಾಗ ಆ ಸ್ಟ್ರಾಂಗ್ನೆಸ್ ಬಂದ ಮೇಲೆ ನಮಗೆ ಈ ಪಂಚಭೂತಗಳಲ್ಲಿ ನಡೆಯುವಂತಹ ವರ್ತನೆಗಳು ಗೊತ್ತಾಗ್ತವೆ. ಈ ಪಂಚಭೂತಗಳಲ್ಲಿ ಯಾವುದೇ ರೀತಿಯಾದ ನಮಗೆ ಬೇಕಿದ್ರೆ ಅದನ್ನು ನಾನು ಡ್ರಾ ಮಾಡಿಕೊಳ್ಳೋದಕ್ಕೆ, ಅದನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ನನ್ನಾಗಿ ಅದಕ್ಕೋ ಒಂದು ಕೆಲಸಕ್ಕೆ 20,000 ಬೇಕಾಗಿದೆ, ಆದ್ರೆ ನನ್ನ ಹತ್ರ ಕೇವಲ 10,000 ರೂಪಾಯಿ ಇದೆ. ಇನ್ನು 10,000 ರೂಪಾಯಿಗೆ ಏನ್ ಮಾಡ್ತೀನಿ ನಾನು? ಇದ್ದವರ ಹತ್ರ, ಯಾರ ಹತ್ರ 10,000 ರೂಪಾಯಿ ಇದೆಯೋ ಅವರಿಂದ ನಾನು ಆ 10,000 ರೂಪಾಯಿಯನ್ನು ಪಡೆದುಕೊಂಡು ನನ್ನ 10,000 ಆ 10,000 ಸೇರಿ 20,000 ಮಾಡ್ಕೊಳ್ತೀನಿ. ಅದೇ ರೀತಿಯಲ್ಲಿ ನನ್ನ ಹತ್ರ 10,000, ನನ್ನ ಹತ್ರ ಒಂದಿಷ್ಟು ಶಕ್ತಿ ಇದ್ರೆ, ಒಂದು ಎಕ್ಸ್ ಪ್ರಮಾಣದ ಶಕ್ತಿ ಇದ್ರೆ, ನಮಗೆ ಈ ವಾತಾವರಣದಿಂದ ಎಲ್ಲಿ ಶಕ್ತಿಯ ಸಂಚಯ ಇದೆ, ಆ ಶಕ್ತಿಯ ಸಂಚಯದಿಂದ ಇನ್ನೂ 10,000 ಪಡೆದುಕೊಂಡು ಇನ್ನಷ್ಟು ಶಕ್ತಿ ಪಡೆದುಕೊಂಡು 20,000 ಮಾಡಿಕೊಳ್ಳುವಂಥದ್ದು ಈ ಮಂತ್ರದ ಶಕ್ತಿ, ಅಗ್ನಿಹೋತ್ರದ ಕಾರ್ಯ. ಹಾಗೆ ಮಂತ್ರ ಸಾಧಕರಾದಂತಹ, ಮಂತ್ರಗಳ ಜಪ ಮಾಡುವಂತಹ, ಮಂತ್ರಗಳನ್ನು ಪಠನ ಮಾಡುವಂತಹ ನಾವೆಲ್ಲರೂ ಕೂಡ ನಮ್ಮ ಈ ಶರೀರ ಅಂದ್ರೆ ಕೇವಲ ಈ ಭೌತಿಕ ಶರೀರ ಅಷ್ಟೇ ಅಲ್ಲ, ಇದರೊಳಗಿನ ಪ್ರಾಣ ಮತ್ತು ಮನಸ್ಸುಗಳು ಸೇರಿ ನಾವು ಶರೀರ ಅಂತ ಹೇಳ್ತೀವಿ. ಈಗ ಭೌತಿಕ, ಪ್ರಾಣಮಯ ಮತ್ತು ಮಾನಸಿಕ ಈ ಮೂರು ಸೇರಿ ಒಂದು ಈ ರಡಾರ್ ಅಂತ ಏನಿದೆ, ಈ ರಡಾರ್ ಬೇರೆ ಬೇರೆ ಕಾರಣಗಳಿಂದ ಅಷ್ಟೊಂದು ಶಕ್ತಿಯುತವಾಗಿಲ್ಲ. ಆದ್ದರಿಂದ ನಿತ್ಯ ನಾವು ಅಗ್ನಿಹೋತ್ರ ಮಾಡುವ ಮೂಲಕ, ಮಂತ್ರಗಳ ಪಠನ ಮಾಡುವ ಮೂಲಕ, ನಾಮ ಜಪವನ್ನು ಮಾಡುವ ಮೂಲಕ ಈ ರಡಾರ್ ಅನ್ನು ನಿತ್ಯ ಇದನ್ನು ಪವರ್ಫುಲ್ ಮಾಡ್ತಾ ಹೋಗೋಣ, ಎನರ್ಗೈಸ್ ಮಾಡ್ತಾ ಹೋಗೋಣ. ಈ ಶಕ್ತಿಯನ್ನು ಪಡೆಯುವುದಕ್ಕೆ ಇದನ್ನು ಚಾನಲ್ ಆಗಿ ಉಪಯೋಗಿಸ್ಕೊಳ್ಳೋಣ, ಓಪನ್ ಮಾಡಿಡೋಣ ಈ ಚಾನಲ್. ಹಾಗೆ ಒಂದು ಪೈಪ್ ಇದ್ರೆ ಆ ಪೈಪ್ನಲ್ಲಿ ನೀರು ಹರಿತಿದ್ರೆ, ಪೈಪ್ ಬ್ಲಾಕ್ ಆಗಿದ್ರೆ ಏನಾಗುತ್ತೆ? ನೀರು ವಾಪಸ್ ಬರುತ್ತೆ, ಅದು ಮುಂದಕ್ಕೆ ಹೋಗಲ್ಲ, ಹಿಂದಕ್ಕೆ ವಾಪಸ್ ಬರುತ್ತೆ. ಹಾಗೆ ಶಕ್ತಿ ನಮ್ಮ ಹತ್ರ ಬರ್ತದೆ, ಆದರೆ ನಾವು ಬ್ಲಾಕ್ ಮಾಡಿ ಇಟ್ಕೊಂಡಿದ್ದೀವಿ. ಆ ಬ್ಲಾಕ್ ಮಾಡಿದ್ದನ್ನು ಓಪನ್ ಮಾಡಿದಾಗ, ಎಲ್ಲ ಇವೆಲ್ಲ ಕಾರಣಗಳ ಮೂಲಕ ಓಪನ್ ಮಾಡಿದಾಗ ಆ ಶಕ್ತಿ
ನಿರರ್ಗಳವಾಗಿ ಪ್ರವಾಹಿಸುತ್ತದೆ. ಆ ಪ್ರವಾಹದ ಮೂಲಕ ನಾವು ಇನ್ನಷ್ಟು ಶಕ್ತಿವಂತರಾಗ್ತೀವಿ. ಪ್ರತಿ ಒಬ್ಬ ಮನುಷ್ಯನ ಜೀವನದ ಗುರಿ ಅವನು ಶಕ್ತಿವಂತನಾಗಬೇಕು. ಅವನೇನು ಯಾವ ಅಖಾಡಕ್ಕೆ ಹೋಗಿ ರೆಸಲಿಂಗ್ ಮಾಡೋದಕ್ಕಲ್ಲ. ದೊಡ್ಡ ಶಕ್ತಿಗಳ ಅನುಭವ ಮಾಡಬೇಕಾದ್ರೆ, ದೊಡ್ಡ ದೊಡ್ಡ ಶಕ್ತಿಗಳ ಜೊತೆಗೆ ಸಂಪರ್ಕ ಸಾಧಿಸಬೇಕಾದ್ರೆ ನಾವು ದೊಡ್ಡವರಾಗಿರಬೇಕು, ನಾವು ಶಕ್ತಿವಂತರಾಗಿರಬೇಕು. ಯಾಕಂದ್ರೆ ನಾವು ಮುಂದೆ ಸಂಬಂಧ ಸ್ಥಾಪಿಸಲಿರುವಂತಹ, ಸಂವಹನ ಮಾಡಲಿರುವಂತಹ ಶಕ್ತಿಗಳು ಬಹಳ ದೊಡ್ಡದು. ಅವುಗಳ ಜೊತೆಗೆ ನಾವು ಸಂಪರ್ಕದಲ್ಲಿರ್ಬೇಕಾದ್ರೆ, ಅವುಗಳಿಂದ ನಮಗೆ ಬೇಕಾದದ್ದನ್ನು ಪಡೆದುಕೊಳ್ಬೇಕಾದ್ರೆ ನಾವು ದೊಡ್ಡವರಾಗಬೇಕು. ನಾವು ದೊಡ್ಡವರಾಗಲಿಕ್ಕಿರುವಂತಹ ಒಂದೇ ದಾರಿ ಅಂತಂದ್ರೆ ಆ ಭಗವಂತನ ಕೃಪೆ ಈ ಸುತ್ತಮುತ್ತಲು ಈಗಾಗಲೇ ಇದೆ. ಆ ಭಗವಂತ ಅಷ್ಟು ಜಿಪುಣ ಅಲ್ಲ, ಕೃಪಣ ಅಲ್ಲ, ಅವನ ನಿರ್ದಯಿ ಅಲ್ಲ. ಸರಳವಾಗಿ ಪೂರ್ಣ ದಯೆಯಿಂದ ಅವನು ನಮಗೆಲ್ಲ ಕೊಟ್ಟಿದ್ದಾನೆ. ಆದ್ರೆ ಅದನ್ನು ನಾವು ಧರಿಸಿಕೊಳ್ಳುವುದಕ್ಕೆ, ಅದನ್ನು ಭರಿಸಿಕೊಳ್ಳುವುದಕ್ಕೆ, ಅದನ್ನು ಹಿಡಿದುಕೊಳ್ಳುವುದಕ್ಕೆ ನಾವು ಶಕ್ತಿವಂತರಾಗಬೇಕಾಗಿದೆ. ಇದಕ್ಕೋಸ್ಕರ ವೇದದ ಪ್ರತಿ ಒಂದು ಮಂತ್ರಗೂ ಕೂಡ ಇದಕ್ಕೋಸ್ಕರನೇ ಡಿವೋಟ್ ಆಗಿರುವಂಥದ್ದು, ಇದಕ್ಕೋಸ್ಕರನೇ ಇರುವಂಥದ್ದು. ಹಾಗಾಗಿ ಮಂತ್ರ ಸಾಧನೆ ಮಾಡುವಾಗ ಈ ಎಲ್ಲ ಸಂಗತಿಗಳನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳೋಣ. ಈ ಏಕಾಕ್ಷರಿ ಮಂತ್ರ ನೆಕ್ಸ್ಟ್ ಟೈಮ್ ಉಪನಿಷತ್ತುಗಳಿಂದಾಗಿ ಬಂದಿರುವಂತಹ ಈ ಓಂ ಮಂತ್ರ ಎಲ್ಲ ಉಪನಿಷತ್ತುಗಳಲ್ಲೂ ಇದೆ. ವಿಶೇಷವಾಗಿ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಓಂ ಬಗ್ಗೆ ವಿಶೇಷವಾದಂತಹ ವಿಶ್ಲೇಷಣೆ ಇದೆ. ಮತ್ತು ಓಂಕಾರ ಅಥವಾ ಪ್ರಣವೋಪಾಸನೆ ಅಂತ ಹೇಳ್ತೀವಿ, ಅಥವಾ ಓಂಕಾರ ಸಾಧನ ಅಂತ ಹೇಳ್ತೀವಿ. ಬರೀ ಈ ಓಂಕಾರವೊಂದನ್ನೇ ಇಟ್ಟುಕೊಂಡು ಮಹಾ ತಪಸ್ವಿಗಳಂಥವರು, ಮಹಾನ್ ಶಕ್ತಿ ಪಡೆದಂಥವರು ಬೇಕಾದಷ್ಟು ಜನರು ನಮಗೆ ಸಿಗ್ತಾರೆ. ಹಾಗಾಗಿ ಮಾತಿನ ಮಹತ್ವ ಗೊತ್ತಿರುವಂತಹ ನಾವೆಲ್ಲರೂ ಕೂಡ ಮಾತಿಗೂ ಮಿಕ್ಕಿದಂತಹ, ಮಾತಿಗೆ ಮಾತು ಆದಂತಹ ಮಂತ್ರದ ಮಹತ್ವವನ್ನು ಅರ್ಥ ಮಾಡಿಕೊಂಡು ನಮ್ಮ ಈ ವೇದಜ್ಞಾನದ ಪಯಣವನ್ನು ಮುಂದುವರಿಸಿಕೊಂಡು ಹೋಗೋಣ ಅಂತ ಹೇಳಿ ಬಹುಶಃ ಇವತ್ತಿನ ಸಮಯಕ್ಕೆ ಮುಕ್ತಾಯ ಆಯಿತು. ಇಷ್ಟು ವಿಷಯಗಳನ್ನು ನಾವು ಈ ವಾರ ಮನನ ಮಾಡೋಣ. ನನ್ನ ಮಾತುಗಳನ್ನು ನೀವೆಲ್ಲರೂ ಅತ್ಯಂತ ಆಸಕ್ತಿಯಿಂದ ಕೇಳಿದ್ದೀರಿ ಮತ್ತು ಈ ಮಾತಾಡುವುದಕ್ಕೆ ಅವಕಾಶ ಕೊಟ್ಟಂತಹ ಶ್ರೀಧರ್ಜಿ ಅವರಿಗೂ ಕೂಡ ನನ್ನ ನಮಸ್ಕಾರಗಳು. ಹರಿ ಓಂ.